ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡಪ್ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮಹಿಳಾ ಪ್ರೀಮಿಯರ್ ಲೀಗ್ನ 19ನೇ ಪಂದ್ಯದಲ್ಲಿ ಗುಜರಾತ್ ಜೈಂಟ್ಸ್ ಮುಂಬೈ ಇಂಡಿಯನ್ಸ್ ತಂಡವನ್ನು 11 ರನ್ಗಳಿಂದ ಸೋಲಿಸಿ ಪ್ಲೇ ಆಫ್ಗೆ ಅರ್ಹತೆ ಪಡೆದಿದೆ. ಇದು WPL ಇತಿಹಾಸದಲ್ಲಿ ಗುಜರಾತ್ಗೆ ಮುಂಬೈ ವಿರುದ್ಧದ ಮೊದಲ ಗೆಲುವು. ಈ ಸೋಲಿನ ಹೊರತಾಗಿ ಕೂಡ ಮುಂಬೈ ಫೈನಲ್ಗೆ ಇರುವಂಥ ಅವಕಾಶ ಇದೆ. ಹೇಗಂದರೆ ಇಂದು ನಡೆಯಲಿರುವಂಥ ದೆಹಲಿ ಪಂದ್ಯದ ಫಲಿತಾಂಶದ ಮೇಲೆ ಮುಂಬೈನ ಭವಿಷ್ಯ ನಿರ್ಧಾರವಾಗಲಿದೆ. ಭಾರತ ಮತ್ತು ಮುಂಬೈ ಇಂಡಿಯನ್ಸ್ ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್ WPLನಲ್ಲಿ ಗುಜರಾತ್ ಜೈಂಟ್ಸ್ ವಿರುದ್ಧದ ಪಂದ್ಯದಲ್ಲಿ ಅರ್ಧ ಶತಕ ಬಾರಿಸುವ ಮೂಲಕ ದಾಖಲೆ ನಿರ್ಮಿಸಿದ್ದಾರೆ. ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಒಂದು ತಂಡದ ವಿರುದ್ಧ 500ಕ್ಕೂ ಹೆಚ್ಚು ರನ್ ಗಳಿಸಿದ ವಿಶ್ವದ ಮೊದಲ ಆಟಗಾರ್ತಿ ಅಥವಾ ಏಕೈಕ ಆಟಗಾರ್ತಿಯಾಗಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧದ 4ನೇ T20 ಪಂದ್ಯದಲ್ಲಿ ಸರಣಿಯ ಮೊದಲ ಸೋಲನ್ನು ಎದುರಿಸಿದ ಭಾರತ ತಿರುವನಂತಪುರಂನಲ್ಲಿ ಇಂದು ನಡೆಯಲಿರುವಂತಹ ಅಂತಿಮ ಪಂದ್ಯದಲ್ಲಿ ಕಣಕ್ಕಿಳಿಯಲಿದೆ. ಗಾಯದ ಕಾರಣದಿಂದಾಗಿ 4ನೇ T20 ಪಂದ್ಯದಿಂದ ಹೊರಗುಳಿದಿದ್ದ ಇಶಾನ್ ಕಿಶನ್ ತಂಡಕ್ಕೆ ಜಾಯ್ನ್ ಆಗಿದ್ದಾರೆ. ಅಭ್ಯಾಸದ ವೇಳೆ 1 ಗಂಟೆಗೂ ಹೆಚ್ಚು ಕಾಲ ನೆಟ್ಸ್ನಲ್ಲಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಸ್ಪಿನ್ ಮತ್ತು ವೇಗದ ಬೌಲಿಂಗ್ ಎರಡರನ್ನು ಕೂಡ ಯಾವುದೇ ಅಡೆತಡೆಯಿಲ್ಲದೆ ಎದುರಿಸಿದ್ದಾರೆ. ನ್ಯೂಜಿಲೆಂಡ್ ತಂಡದ ಪ್ರಮುಖ ವೇಗಿ ಮ್ಯಾಟ್ ಹೆನ್ರಿ ಭಾರತದ ಮ್ಯಾಚ್ ವಿನ್ನರ್ ಅಭಿಷೇಕ್ ಶರ್ಮಾ ಅವರನ್ನು ಒತ್ತಡದಲ್ಲಿ ಇರಿಸೋಕೆ ಪ್ಲಾನ್ ಮಾಡಿದ್ದೇವೆ ಎಂದಿದ್ದಾರೆ. ವರ್ಲ್ಡ್ ಕಪ್ ಸಿದ್ಧತೆಗಾಗಿ ನಾವು ಉತ್ತಮ ತಂಡಗಳನ್ನು ಒತ್ತಡಕ್ಕೆ ಸಿಲುಕಿಸೋದು ಕಲಿತಿದ್ದೇವೆ. ವಿಶ್ವದಾದ್ಯಂತ ಬೌಲರ್ಗಳಿಗೆ ತಲೆನೋವು ಉಂಟು ಮಾಡ್ತಾ ಇರುವಂಥ ಅಭಿಷೇಕ್ ಶರ್ಮಾ ಅವರನ್ನು ಕಟ್ಟಿ ಹಾಕಿದರೆ ನಮ್ಮ ತಂಡಕ್ಕೆ ಗೆಲುವು ಕಟ್ಟಿಟ್ಟ ಬುತ್ತಿ ಎಂದಿದ್ದಾರೆ. ಸಂಜು ಸ್ಯಾಮ್ಸನ್ ಸದ್ಯ ಕಠಿಣ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಅಂತ ಭಾರತದ ಬ್ಯಾಟಿಂಗ್ ಕೋಚ್ ಸೀತಾಂಶು ಕೋಟಕ್ ಒಪ್ಪಿಕೊಂಡಿದ್ದಾರೆ. ಆದರೆ ಬ್ಯಾಟ್ಸ್ಮನ್ ಸಾಮರ್ಥ್ಯದ ಬಗ್ಗೆ ತಮಗೆ ಯಾವುದೇ ಸಂದೇಹವಿಲ್ಲ. ಸ್ಯಾಮ್ಸನ್ಗೆ ಟೀಮ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಸಂಪೂರ್ಣ ಬೆಂಬಲವಿದೆ. ಸಂಜು ಆಡಿದ 4 ಪಂದ್ಯಗಳಲ್ಲಿ 10ರ ಸರಾಸರಿಯಲ್ಲಿ 40 ರನ್ಗಳನ್ನು ಕಲೆ ಹಾಕಿದ್ರು. ಸಂಜು ಸ್ಯಾಮ್ಸನ್ ಸಾಮರ್ಥ್ಯದ ಬಗ್ಗೆ ಸುರೇಶ್ ರೈನಾ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಂಜು ಸ್ಯಾಮ್ಸನ್ ಖಂಡಿತವಾಗೂ ಕೂಡ ಶತಕ ಗಳಿಸಬಲ್ಲ ಆಟಗಾರರ ಪಟ್ಟಿಯಲ್ಲಿದ್ದಾರೆ. ಅವರು ಆರಂಭಿಕ ಆಟಗಾರನಾಗಿ ಬರ್ತಾ ಇರೋದ್ರಿಂದ ಶತಕ ಗಳಿಸುವಂತ ಅವಕಾಶ ಇದೆ. ಅವರು ಈಗಾಗಲೇ ದಕ್ಷಿಣ ಆಫ್ರಿಕಾದಲ್ಲಿ 2 ಶತಕಗಳನ್ನು ಸಿಡಿಸಿದ್ದಾರೆ. ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಸ್ಪರ್ಧೆಯಲ್ಲಿದ್ದರೂ ಕೂಡ ಈ ವಿಶ್ವಕಪ್ನಲ್ಲಿ ಸಂಜು ಶತಕ ಗಳಿಸ್ತಾರೆ ಎಂದಿದ್ದಾರೆ. ICC ಟೆಸ್ಟ್ ಕ್ರಿಕೆಟ್ನಲ್ಲಿ ಬಿಳಿ ಅಥವಾ ಕ್ರೀಮ್ ಅಥವಾ ತಿಳಿ ಬೂದು ಬಣ್ಣದ ಸಾಕ್ಸ್ಗಳನ್ನು ಧರಿಸೋದನ್ನು ಕಡ್ಡಾಯಗೊಳಿಸಲಾಗಿದೆ. ಈ ಮೂಲಕ ಜೆಂಟಲ್ಮ್ಯಾನ್ ಗೇಮ್ಸ್ನ ಗುಣಮಟ್ಟವನ್ನು ಕಾಪಾಡಿಕೊಳ್ಳೋಕೆ ಮುಂದಾಗಿದೆ. ಒಂದು ವೇಳೆ ಆಟಗಾರರು ನಿಯಮವನ್ನು ಮೀರಿ ಬೇರೆ ಬಣ್ಣದ ಸಾಕ್ಸ್ ಅನ್ನು ಧರಿಸಿದರೆ ಮ್ಯಾಚ್ ರೆಫರಿ ಅಥವಾ ಅಂಪೈರ್ ಅವರನ್ನು ಮೈದಾನದಿಂದ ಹೊರಗೆ ಕಳಿಸಬಹುದು. ಶಿಕ್ಷೆಗೆ ಗುರಿಯಾಗಿಸುವಂಥ ಸಾಧ್ಯತೆ ಕೂಡ ಇದೆ. ಬಾಂಗ್ಲಾದೇಶವನ್ನು ICC ಮುಂಬರುವ T20 ವಿಶ್ವಕಪ್ನಿಂದ ಹೊರಗಿಟ್ಟಿದ್ದಕ್ಕೆ ಪ್ರತೀಕಾರ ಎಂಬಂತೆ ಟೂರ್ನಿ ಬಹಿಷ್ಕಾರ ಹಾಕುವುದಾಗಿ ಬೆದರಿಕೆ ಹಾಕ್ತಾ ಇದ್ದಂಥ ಪಾಕಿಸ್ತಾನ ಈಗ ಯೂಟರ್ನ್ ಹೊಡೆದಿದೆ. ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ತನ್ನ ಆಟಗಾರರನ್ನ ವಿಶ್ವಕಪ್ಗಾಗಿ ಶ್ರೀಲಂಕಾಗೆ ಕಳಿಸೋಕೆ ತಯಾರಿ ನಡೆಸಿದೆ. 2026ರ ಅಂಡರ್-19 ವಿಶ್ವಕಪ್ಗೂ ಮುನ್ನ ಪಾಕಿಸ್ತಾನ ತಂಡ ಭಾರಿ ಹಿನ್ನಡೆ ಅನುಭವಿಸಿದೆ. ಭಾರತದ ವಿರುದ್ಧದ ಸೂಪರ್ 6 ಪಂದ್ಯಕ್ಕೂ ಮುನ್ನ ತಂಡದ ವಿಕೆಟ್ ಕೀಪರ್ ಬ್ಯಾಟರ್ ಮೊಹಮ್ಮದ್ ಶಯಾನ್ ಗಾಯದಿಂದಾಗಿ ಪಂದ್ಯದಿಂದ ಹೊರಗುಳಿದಿದ್ದಾರೆ. ವಿಕೆಟ್ ಕೀಪಿಂಗ್ ಮಾಡುವಾಗ ವೇಗಿಯೊಬ್ಬರ ಎಸೆತ ಅವರ ಮೂಗಿಗೆ ಬಡಿದಿದ್ದು ಸ್ಕ್ಯಾನ್ನಲ್ಲಿ ಮೂಗಿನ ಮೂಳೆ ಮುರಿದಿರೋದು ಗೊತ್ತಾಗಿದೆ. T20 ವಿಶ್ವಕಪ್ ಟೂರ್ನಿಗೆ ಇದೀಗ ತೀರ್ಪುಗಾರರ ಪಟ್ಟಿಯನ್ನು ICC ಪ್ರಕಟ ಮಾಡಿದೆ. ಕರ್ನಾಟಕದ ಹೆಮ್ಮೆಯ ಮಾಜಿ ವೇಗದ ಬೌಲರ್ ಜಾವಗಲ್ ಶ್ರೀನಾಥ್ ಅವರು 6 ಮಂದಿ ಮ್ಯಾಚ್ ರೆಫರಿಗಳ ತಂಡದಲ್ಲಿ ಆಯ್ಕೆಯಾಗಿದ್ದಾರೆ. ನಿತಿನ್ ಮೆನನ್, ಜೈರಾಮನ್ ಮದನ್ ಗೋಪಾಲ್, KN ಅನಂತ ಪದ್ಮನಾಭನ್ ಅವರು ಆನ್ ಫೀಲ್ಡ್ ಅಂಪೈರ್ಗಳಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಸುದ್ದಿಗಳು. ನಮಸ್ಕಾರ.